ಪಶ್ಚಿಮ ಬಂಗಾಳದಲ್ಲಿ ಇಂದು 2ನೇ ಹಂತದ ಚುನಾವಣೆ ನಡೆಯುತ್ತಿದೆ. ಆದರೆ ಬಿಜೆಪಿಯ ವಿರುದ್ಧ ಷಡ್ಯಂತ್ರ ಯಾವ ತರ ನಡೀತಾ ಇದೆ ಅಂದ್ರೆ, ಕೆಲವೊಂದು ವೋಟಿಂಗ್ ಬೂತ್ಗಳಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ನೀವು ವೋಟ್ ಹಾಕಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲಿ ಇವಿಎಂ ಮಿಷನ್ ನಲ್ಲಿ ಬಿಜೆಪಿಗೆ ವೋಟ್ ಹಾಕಲು ಅವಕಾಶ ಇರುತ್ತೆ ಅಲ್ಲಿಗೆ ಟೇಪ್ ಹಾಕಿ ಮುಚ್ಚಲಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮತಯಂತ್ರಗಳಲ್ಲಿ ನೀವು ಬಿಜೆಪಿಗೆ ವೋಟ್ ಹಾಕಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಅಲ್ಲ, ಮತದಾನ ಕೇಂದ್ರಗಳಲ್ಲಿ ಇದೇ ತರಹದ ದೃಶ್ಯಗಳು ಕಂಡು ಬಂದಿದೆ. ಅಷ್ಟೇ ಅಲ್ಲದಿರ ಬಿಜೆಪಿ ಅಭ್ಯರ್ಥಿಯ ಕಾರಿನ ಮೇಲೆ ಕೂಡ ಈಗ ಕಲ್ಲು ಒಗೆದು ಕಾರಿನ ಗಾಜನ್ನು ನುಚ್ಚು ನೂರು ಮಾಡಲಾಗಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಕೃತ್ಯ. ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ವೋಟ್ ಹಾಕಲು ಅವಕಾಶವೇ ಇಲ್ಲವಾ? ಹಾಗಾದರೆ ಇದರ ವಿರುದ್ಧ ಕ್ರಮ ಏನು? ইভিএমটা দেখুন, ইভিএমটা বোতাম বন্ধ, বোতাম বন্ধ, বিজেপির বোতাম বন্ধ, ইলেকট্রোলারও কেউ বলে বন্ধ। আসুন আসুন, দেখুন 3 নম্বর বোতামটা ব্লক করা আছে কিনা। ব্লক করা আছে তো? ব্লক করা আছে তো? কিন্তু যখন 3 নম্বর ব্লক করা আছে তো? দেখে যান 3 নম্বর ব্লক করা আছে কিনা। ব্লক করা আছে কিনা দেখে যান। রাজাগাজি একটা ক্রিমিনাল আমার আজকের ইলেকশনে যে গাড়ি, সেই গাড়িটা ভাঙচুর করলো। রাজাগাজির কোনো পুলিশ আমাদেরকে মারলো, আজকে আমাকে মারলো, কিন্তু এই যে বাসন্তী থানার আর বাসন্তী থানার IC SDPO ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.